ಜನರತ್ತ ಕೈ ಬೀಸ್ತಾ ಹೋಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಜನರ ಕಡೆಗೆ ಕೈ ಬೀಸ್ತಾ ನರೇಂದ್ರ ಮೋದಿ ಅವರು ಸ್ಮಾರಕದ ಕಡೆಗೆ ಹೆಜ್ಜೆ ಹಾಕಿದ್ದಾರೆ. ಬಿಗಿ ಭದ್ರತೆಯಲ್ಲಿ ನರೇಂದ್ರ ಮೋದಿ ಅವರು ಆಗಮಿಸಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಈಗ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಇರ್ತಕ್ಕಂತಹ ವಿವೇಕ ಸ್ಮಾರಕ ಕಟ್ಟಡದ ಒಳಗೆ ನರೇಂದ್ರ ಮೋದಿ ಅವರು ಪ್ರವೇಶ ಮಾಡಿದ್ದಾರೆ. ವೀಕ್ಷಕರೇ, 1892ರಲ್ಲಿ ನವೆಂಬರ್ನಲ್ಲಿ ಮೈಸೂರಿಗೆ ಸ್ವಾಮಿ ವಿವೇಕಾನಂದ ಅವರು ಆಗಮಿಸಿರ್ತಾರೆ. ಸ್ವಾಮಿ ವಿವೇಕಾನಂದ ಅವರು ಸುಮಾರು 3 ವಾರಗಳ ಕಾಲ ಇಲ್ಲಿ ವಾಸ್ತವ್ಯ ಹೂಡಿರ್ತಾರೆ. ಅವರು ಇಲ್ಲಿಗೆ ಬಂದು 134 ವರ್ಷಗಳು ಗತಿಸಿದೆ. 134 ವರ್ಷಗಳು. ವಿವೇಕಾನಂದ ಅವರು ಇದ್ದಂಥ ಸಂದರ್ಭದಲ್ಲಿ ಉಪನ್ಯಾಸವನ್ನ ಕೊಟ್ಟಿರ್ತಾರೆ. ಅವರ ಉಪನ್ಯಾಸಕ್ಕೆ ದಿವಾನರು, ಮೈಸೂರು ಮಹಾರಾಜರು ಮನಸೋತಿರ್ತಾರೆ. ಸ್ವಾಮಿ ವಿವೇಕಾನಂದ ಅವರು ವಾಸ್ತವ್ಯ ಪಡೆದುಕೊಂಡಂತ ಜಾಗದಲ್ಲೇ ಇವತ್ತು ಸ್ವಾಮಿ ವಿವೇಕ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿದೆ. ಸೊ ಇದೇ ವಿವೇಕ ಸ್ಮಾರಕವನ್ನ ಲೋಕಾರ್ಪಣೆ ಮಾಡಲಿಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಜನರ ಕಡೆಗೆ ಕೈ ಬೀಸ್ತಾ ಬರ್ತಾ ಇದ್ದಾರೆ. ಜನರ ಕಡೆಗೆ ಕೈ ಬೀಸಿ ಬರ್ತಾ ಇರತಕ್ಕಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ನರೇಂದ್ರ ಮೋದಿ ಅವರು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಅದನ್ನು ಅವರು ಫೀಲ್ ಮಾಡ್ತಾರೆ. ಯಾಕೆಂದ್ರೆ ಮೈಸೂರಿಗೆ ಇರ್ತಕ್ಕಂತಹ ಐತಿಹಾಸಿಕ ಮಹತ್ವ, ಸಂಸ್ಕೃತಿಯ ಬುನಾದಿ ಮತ್ತು ಕರ್ನಾಟಕ ಅಂದ ತಕ್ಷಣ ಮೊದಲು ನರೇಂದ್ರ ಮೋದಿ ಅವರಿಗೆ ನೆನಪಿಗೆ ಬರುವಂತದ್ದು ಮೈಸೂರು. ಸೊ ಹಾಗಾಗಿ ಅದೇ ಒಂದು ಮೈಸೂರಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನವಾಗಿದೆ. ನೋಡಿ, ಈ ಒಂದು ವಿವೇಕ ಸ್ಮಾರಕ ಬಹಳ ವಿಶೇಷವಾಗಿ ನಿರ್ಮಾಣ ಆಗಿದೆ ವೀಕ್ಷಕರೇ. ಸುಮಾರು 700 ಮಂದಿ ಕೂತ್ಕೊಳ್ಳೋದಿಕ್ಕೆ ಅಲ್ಲಿ ಸಾಧ್ಯವಾಗುವಂತಹ ಆಂಪಿ ಥಿಯೇಟರ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನಕ್ಕೋಸ್ಕರ ಕೊಠಡಿಗಳನ್ನ, ತರಗತಿ ಕೋಣೆಗಳನ್ನ, ಗ್ರಂಥಾಲಯವನ್ನ, ವಿಚಾರ ಸಂಕಿರಣ ಕೊಠಡಿಯನ್ನ, ಆಡಳಿತ ಸಂಕೀರ್ಣ, ಯೋಗ ಮತ್ತು ಧ್ಯಾನ ಮಂದಿರ, ಸಂವಾದ ಕೊಠಡಿ, ಪುಸ್ತಕ ಮಳಿಗೆ, ಸ್ವಾಮಿ ವಿವೇಕಾನಂದರ ಚಿತ್ರ ಪ್ರದರ್ಶನ, ಯುವಕರಿಗೆ ಸ್ವಾಮಿ ವಿವೇಕಾನಂದರ ಜೀವನವನ್ನ ಪರಿಚಯಿಸುವ ರೀತಿಯಾಗಿರ್ತಕ್ಕಂತಹ ತೈಲಚಿತ್ರಗಳು, ಇದೆಲ್ಲವೂ ಕೂಡ ಈ ಒಂದು ವಿವೇಕ ಸ್ಮಾರಕದಲ್ಲಿ ಒಳಗೊಂಡಿರ್ತಕ್ಕಂಥ ಅಂಶಗಳಾಗಿದೆ. ಇನ್ನು ಸ್ವಾಮಿ ವಿವೇಕಾನಂದ ಅವರ ಗುರುಗಳಾಗಿರುವಂತಹ ರಾಮಕೃಷ್ಣರ ಮತ್ತು ಸ್ವಾಮಿ ವಿವೇಕಾನಂದ ಅವರ ವೇದಾಂತ ಸಾಹಿತ್ಯ ಗ್ರಂಥಗಳ ಪ್ರದರ್ಶನವನ್ನು ಸಹ ಈ ಒಂದು ವಿವೇಕಾನಂದ ಕಟ್ಟಡದಲ್ಲಿ ಮಾಡಲಾಗಿದೆ. ಒಟ್ಟಾರೆಯಾಗಿ ಈ ಕಟ್ಟಡಕ್ಕೆ ಹೋದರೆ, ವಿವೇಕ ಸ್ಮಾರಕಕ್ಕೆ ಹೋದರೆ, ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಪರಮಹಂಸರ ಪರಿಚಯದ ಜೊತೆಗೆ ನಾವು ಯಾವ ರೀತಿಯಾಗಿ ನಮ್ಮನ್ನು ನಾವು ಜೀವನದಲ್ಲಿ ಮೇಲ್ಪಂಕ್ತಿಗೆ ತರಬಹುದು, ನಮ್ಮನ್ನು ನಾವು ಯಾವ ರೀತಿಯಾಗಿ ನಮ್ಮ ಮನೋವಿಕಸನ ಯಾವ ರೀತಿಯಾಗಿ ಮಾಡಿಕೊಳ್ಬಹುದು ಅನ್ನೋದಕ್ಕೆ ಈ ಒಂದು ಸ್ಮಾರಕ ಕಾರಣ ಆಗುತ್ತೆ, ಸಹಾಯ ಮಾಡುತ್ತೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ. ಈ ಒಂದು ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಿದ ನಂತರ ನರೇಂದ್ರ ಮೋದಿ ಅವರ ಭಾಷಣ ಇದೆ.
ಓಕೆ, ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ವಿವೇಕ ಸ್ಮಾರಕ ಕಟ್ಟಡ ಲೋಕಾರ್ಪಣೆಯ ನಿಮಿತ್ತ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನು ನೋಡಲಿಕ್ಕೆ ರಸ್ತೆಯ ಎರಡೂ ಕಡೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪರವಾಗಿರ್ತಕ್ಕಂತಹ ಘೋಷಣೆಗಳನ್ನು ಅವರು ಕೂಗಿ ನರೇಂದ್ರ ಮೋದಿಯವರನ್ನು ಬಹಳ ಪ್ರೀತಿ ಮತ್ತು ಗೌರವದಿಂದ ಬರಮಾಡಿಕೊಂಡಿದ್ದಾರೆ. ಮಗದೊಂದು ಕಡೆ ವಿವೇಕ ಸ್ಮಾರಕದ ಅದರ ಒಳಗಡೆ ಏನಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದ ಅವರು ಈ ದೇಶಕ್ಕೆ ಕೊಟ್ಟಂತಹ ಕೊಡುಗೆ, ಅವರ ಚಿಂತನೆ, ವಿಚಾರಧಾರೆಗಳು ಮತ್ತು ಯುವಕರನ್ನು ಅವರು ದೇಶಭಕ್ತಿಯ ಕಡೆಗೆ ಸೆಳೆದಂಥ ರೀತಿ ಮತ್ತು ಯುವಕರಿಗೆ ಆತ್ಮಸ್ಥೈರ್ಯವನ್ನು, ಮನೋಬಲವನ್ನು ಹೆಚ್ಚಿಸುವ ಅವರ ಟೀಚಿಂಗ್ಸ್ ಆಗಿರಬಹುದು, ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಅವರು ಬಿಂಬಿಸಿದಂಥ ರೀತಿಯಾಗಿರಬಹುದು, ಇದೆಲ್ಲವೂ ಸಹ ಚಿರಸ್ಥಾಯಿ ವೀಕ್ಷಕರೇ. ಸೊ ಹಾಗಾಗಿ ಈ ಕ್ಷಣಕ್ಕೂ ಸಹ ಸ್ವಾಮಿ ವಿವೇಕಾನಂದ ಅವರನ್ನು ನಾವು ಸ್ಮರಿಸ್ಕೊಳ್ತೀವಿ. ಅವ್ರಿಗೋಸ್ಕರ ನಾವು ಸ್ಮಾರಕಗಳನ್ನು ನಿರ್ಮಾಣ ಮಾಡಿ ಆ ಮೂಲಕ ಅವರನ್ನು ಜೀವಂತವಾಗಿರಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ಈ ಒಂದು ಕಟ್ಟಡ ಏನಿದೆ ಇದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಟ್ಟಡ. ಯಾಕೆಂದರೆ ಎಲ್ಲೋ ಸುಮ್ಮನೆ ಖಾಲಿ ಜಾಗ ಇತ್ತು, ಅಲ್ಲಿ ಒಂದು ಕಟ್ಟಡವನ್ನು ಕಟ್ಟಿ ಅಲ್ಲಿ ಸ್ವಾಮಿ ವಿವೇಕಾನಂದ ಅವರ ಜೀವನ ಗಾಥೆಯನ್ನು, ಜೀವನ ಚರಿತ್ರೆಯನ್ನು ಪ್ರಸ್ತುತಪಡಿಸುವ ಪ್ರಯತ್ನಗಳು ಒಂದು ಕಡೆಯಾದರೆ, ಮಗದೊಂದು ಕಡೆ ಸ್ವತಃ ಸ್ವಾಮಿ ವಿವೇಕಾನಂದ ಅವರೇ ಈ ಸ್ಥಳದಲ್ಲಿ ಬಂದು ಉಳ್ಕೊಂಡಿದ್ರು ಅನ್ನುವ ಒಂದು ವಿಚಾರ ಇದೆಯಲ್ಲ, ಅದು ಮತ್ತಷ್ಟು ಆ ಸ್ಥಳವನ್ನು ಪಾವಿತ್ರ್ಯತೆಗೊಳಿಸಿದೆ ಮತ್ತು ಅದಕ್ಕೆ ಒಂದು ತೂಕವನ್ನು ಬರೋ ರೀತಿಯಲ್ಲಿ ಮಾಡಿದೆ. ಯಾಕೆಂದರೆ ಈ ಹಿಂದೆ ಸ್ವಾಮಿ ವಿವೇಕಾನಂದ ಅವರು ಬಂದಂಥ ಟೈಮಲ್ಲಿ ಒಂದು 3 ವಾರಗಳ ಕಾಲ ಅಲ್ಲಿ ತಂಗಿದ್ರು ಅಂತ. ಹಾಗಾಗಿ ಅವರ ನೆನಪಿದೆಯಲ್ಲ, ಮತ್ತು ಅವರು ಆಗಮಿಸಿದಂಥ ಸಂದರ್ಭದಲ್ಲಿ ಆ ಮಣ್ಣಿಗೆ